ಬ್ಯಾಕ್ ಟು ಮೈ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಆಫ್ಟರ್ನೂನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಪೂಜೆ ಇದೆ ದೇವ್ರದ್ದು, ಹಾಗಾಗಿ ಹೋಗ್ತಾ ಇದ್ದೀನಿ. ನಾವು ಮಂಗಳೂರು ಟು ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ. ನಾನು ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಹಾಗಾಗಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಆದರೆ ನಾವು ಹೋಗೋ ರೂಟ್ ಬಸ್ ಇನ್ನೂ ಬಂದಿರಲಿಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ನಾನೀಗ ಚಾರ್ಮಡಿ ಘಾಟ್ ಹತ್ರ ಇದ್ದೀನಿ. ನಾನು ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಇಲ್ಲಿ ನಮ್ಮ ಊರ ದೇವಸ್ಥಾನದಲ್ಲಿ ಕೋಲ ಇತ್ತು, ಹಾಗಾಗಿ ಬಂದಿದ್ವಿ. ಅಲ್ಲಿ ಆದಷ್ಟು ಕ್ಲಿಪ್ಪಿಂಗ್ಸ್ ತಗೊಳ್ತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಅದನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಈಗ ನಾವು ನಮ್ಮೂರಿನ ಬಣ್ಕಲ್ ಮಹಾಮಾಯಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದೀವಿ. ಈ ದೇವಸ್ಥಾನದಲ್ಲಿನೇ ಗುಳಿಗ ದೈವದ ಕೋಲ ನಡೀತಿರೋದು, ಹಾಗಾಗಿ ನಾವು ಫ್ಯಾಮಿಲಿಯವರೆಲ್ಲ ಸೇರಿ ಕೋಲ ನೋಡೋಕ್ಕಂತ ಬಂದಿದ್ದೀವಿ. ಈಗ ಬನ್ನಿ ದೇವಸ್ಥಾನದೊಳಗೆ ಹೋಗಿ ನೋಡೋಣ. ಈಗ ನಾವು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ವಿ. ನೀವೇ ನೋಡ್ತಾ ಇರ್ಬೋದು, ದೇವಸ್ಥಾನ ತುಂಬ ಫುಲ್ ಜನ ಇದ್ದರು, ಹಾಗಾಗಿ ಸರಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಆದಷ್ಟು ಮಾಡ್ಕೊಂಡಿದ್ದೀನಿ. ಹಾಗೆ ದೇವಸ್ಥಾನನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಈಗ ನಾವು ಪೂಜೆ ಮಾಡ್ಸೋಕ್ಕಂತ ಹೋಗ್ತಾ ಇದ್ದೀವಿ. ಹಾಗೆ ದೇವ್ರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಪ್ರದಕ್ಷಿಣೆ ಎಲ್ಲ ಹಾಕಿದ್ವಿ. ಹಾಗೆ ಅನ್ನದಾನದ ವ್ಯವಸ್ಥೆ ಕೂಡ ಇತ್ತು, ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿಸಿದ್ರು. ಹಾಗೆ ನಾವು ಇಲ್ಲಿಂದ ಊಟ ಮುಗಿಸ್ಕೊಂಡು ಕೋಲ ನೋಡೋಕ್ಕಂತ ಹೊರಟ್ವಿ. ಹಾಯ್ ಫ್ರೆಂಡ್ಸ್, ನಾನೀಗ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ವ್ಲಾಗ್ನ ನಾನಿವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಕೋಲದಲ್ಲಿ ಲಾಸ್ಟ್ಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾಕಂದರೆ ನಾವು ಬರೋದು ತುಂಬ ಲೇಟ್ ಆಗಿತ್ತು. ನೈಟ್ 3 ಗಂಟೆ ಆಗಿತ್ತು ನಾವು ಬರೋಷ್ಟೊತ್ತಿಗೆ, ಹಾಗಾಗಿ ಅಲ್ಲಿ ವೀಡಿಯೋನೂ ತೊಗೊಳಕ್ಕಾಗಿಲ್ಲ, ವ್ಲಾಗ್ನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾನು ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಕೋಲ ಎಲ್ಲ ತುಂಬ ಚೆನ್ನಾಗಿತ್ತು, ಹಾಗೆ ಪೂಜೆ ಎಲ್ಲ ಚೆನ್ನಾಗಾಯಿತು. ಕೋಲ ಮಾರ್ನಿಂಗ್ ಆಗುತ್ತೆ ಮುಗಿಯೋಷ್ಟೊತ್ತಿಗೆ. ಯಾವಾಗಲೂ ನಾವು ಅಷ್ಟೊತ್ತೆಲ್ಲ ಕೂರಕ್ಕೆ ಹೋಗಿಲ್ಲ, ನಾವು ಬೇಗ 3 ಗಂಟೆಗೆ ಬಂದ್ವಿ. ಹಾಗೆ ಅಲ್ಲಿ ಕೋಲದಲ್ಲಿ ಡೆಕೋರೇಷನ್ನು ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಲೈಟಿಂಗ್ಸು, ಡೆಕೋರೇಷನು, ಹಾಗೆ ಫ್ಲವರ್ ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು. ಹಾಗೆ ತುಂಬ ಜನ ಕೂಡ ಇದ್ದರು ಕೋಲದಲ್ಲಿ. ಈಗ ನಾನು ನಮ್ಮ ಮನೇಲಿರೋ ಹೂವಿನ ಗಿಡಗಳನ್ನ ತೋರಿಸ್ತೀನಿ. ನಮ್ಮ ಮನೇಲಿ ಬಸಳೆ ಗಿಡ ಕೂಡ ನೆಟ್ಟಿದ್ರು, ಹಾಗೆ ಅದನ್ನು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಬೇಸಿಗೆಗಾಲದಲ್ಲಿ ಬಸಳೆ ತಿನ್ನೋದ್ರಿಂದ ದೇಹಕ್ಕೆ ತುಂಬ ತಂಪು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಗ ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.